Okay, good afternoon everyone. ಸೌಂಡ್ ಬರ್ಲಾಗ್ಯದ್ರಿ ಯಾಕ್ರಿ ಈಗ ಅಲ್ಲೇ ಒಳಗೆ ಕೂತಿದ್ರಿ ಗುಡ್ ಆಫ್ಟರ್ನೂನ್ ಆಗ್ಯದ್ರಿ ಹೇಳ್ದ ಟೈಮ್ ನೋಡಿ ಹೇಳ್ತೀನಿ ರೀ ಹಾ ಕನ್ನಡದ ಕಂದಗಳು ರೀ ಹಾ ರೈಟ್ ಶಾಲ್ ವಿ ಸ್ಟಾರ್ಟ್ yes in previous class we were discussing about the gymnosperms ಹೌದ್ರಿ ಇಲ್ರಿ ಟೈಡೋಫೈಟ್ಸ್ ಲಾಸ್ಟ್ ಸ್ಟೇಜ್ ನಾಗ ಇದ್ರು ಟೈಡೋಫೈಟ್ಸ್ ಲಾಸ್ಟ್ ಸ್ಟೇಜ್ ನಾಗ ಇದ್ರು ಅದನ್ನ ಹೇಳಿ ಜಿಮ್ನೋಸ್ಪರ್ಮ್ಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಓಕೆ ಜರಿ ಸಸ್ಯಗಳ್ರಿ ಎಲ್ಲಿ ಬೆಳಿತಾವ್ರಿ ಜರಿ ಸಸ್ಯಗಳ್ರಿ ಸಾಮಾನ್ಯವಾಗಿ ತಂಪಾದ ಪ್ರದೇಶದಲ್ಲಿ ಬೆಳಿತಾವ ಓಕೆ ಮತ್ತ ನೆರಳಿರುವ ಪ್ರದೇಶದಲ್ಲಿ ಬೆಳಿತಾವ ಶೇಡಿ ಏರಿಯಾಸ್ ಅಂತ ಹೇಳ್ತಾರ ಪೂರ್ತಿ ಡೈರೆಕ್ಟ್ ಆಗಿ ಬಿಸಿಲಿಗೆ ಹೊಡ್ಕೊಳ್ಬಾರ್ದು ಬಿಸಿಲಿಗೆ ಹೊಡ್ಕೊಂಡ್ರೆ ಒಣ ಹೋಗ್ತಾರ ಶೇಡಿ ಏರಿಯಾದ ಬೆಳಿತಾವ ಯಾವ್ರಿ ಜರಿ ಸಸ್ಯಗಳು ನೆಕ್ಸ್ಟ್ ಸ್ವಲ್ಪ ನಿನ್ನ ಹಾವಸೆ ಸಸ್ಯಗಳು ಮತ್ತು ಜರಿ ಸಸ್ಯಗಳು ಸಂತಾನೋತ್ಪತ್ತಿ ನೋಡಿದೇವ್ ನಾವು ಹೌದ್ರಿ ಬ್ರಯೋಫೈಟ್ಸ್ ಮತ್ತ ಟೈಡೋಫೈಟ್ಸ್ ಹಾವಸೆ ಸಸ್ಯಗಳು ಮತ್ತು ಜರಿ ಸಸ್ಯಗಳು ರೈಟ್ ಹಾವಸೆ ಸಸ್ಯಗಳದಾಗ ಬೀಜಾಣುಜನಕ ಯಾವ್ದಿರ್ತದ್ರಿ ಬೀಜಾಣುಜನಕ ಬೀಜಾಣುಜನಕ ಎಲ್ಲಿದ್ರು ಬಿ ಡಿಪ್ಲಾಯ್ಡ್ ಇರ್ಬೇಕ್ರಿ ಇಲ್ಲಿದ್ರು ಬಿ ಡಿಪ್ಲಾಯ್ಡ್ ಇರ್ಬೇಕು ಇಲ್ಲಿದ್ರು ಬಿ ಬೀಜಾಣುಜನಕ ಇಲ್ಲಿದ್ರು ಬಿ ಬೀಜಾಣುಜನಕ ಡಿಪ್ಲಾಯ್ಡ್ ಇರ್ಬೇಕ್ರಿ ಓಕೆ ಬೀಜಾಣುಜನಕ ಇಲ್ಲಿ ಬಿ ಡಿಪ್ಲಾಯ್ಡ್ ಇಲ್ಲಿ ಬಿ ಡಿಪ್ಲಾಯ್ಡ್ ಬಟ್ ಇಲ್ಲಿ ಬೀಜಾಣುಜನಕ ಏನಿರ್ತ ಅಂತ ಹೇಳಿದ್ರ ನಾರಿ ಹಾ ಅದು ಬಹಳ ಇಂಪಾರ್ಟೆಂಟ್ ಪ್ರೌಢ ಸಸ್ಯ ಆಗಿರ್ತದೆ ಹಿಯರ್ ಇಂಗ್ಲಿಷ್ ದವ್ರು ಹೇಳ್ರಿ ಬೀಜಾಣುಜನಕ ಏನ್ ಅನ್ಬೇಕು ಅದಕ್ಕ ಸ್ಪೋರೋಫೈಟ್ ಗ್ಯಾಮಟೋಫೈಟ್ ಸ್ಪೋರೋಫೈಟ್ ಇಲ್ಲಿ ಬಿ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಅದಾರಿ ಇಲ್ಲಿ ಬಿ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಅದಾರಿ ಬಟ್ ದ ಮೇನ್ ಡಿಫರೆನ್ಸ್ ಈಸ್ ದ ಸ್ಪೋರೋಫೈಟ್ ಇನ್ ದಿ ಟೈಡೋಫೈಟ್ಸ್ ಇಟ್ ಈಸ್ ಅಡಲ್ಟ್ ಪ್ಲಾಂಟ್ ಅಡಲ್ಟ್ ಮ್ಯಾಚ್ಯೂರ್ಡ್ ಪ್ಲಾಂಟ್ ಓಕೆ ಅಡಲ್ಟ್ ಇರ್ತದೆ ಪ್ರೌಢಾವಸ್ಥೆ ತಲುಪಿರ್ತದೆ ಓಕೆ ಮತ್ತದು ಎಂತದ ಇರ್ತದೆ ಅಂತ ಹೇಳೇನ್ರಿ ಸ್ವತಂತ್ರವಾಗಿ ಬದುಕಂತ ಸಾಮರ್ಥ್ಯ ಹೊಂದಿರ್ತದೆ ದ್ವಿತೀಯ ಸಂಶ್ಲೇಷಕ ಆಗಿರ್ತದೆ ತನ್ನ ಆಹಾರ ತಾನೇ ತಯಾರು ಮಾಡ್ಕೋತಾರೆ ಓಕೆ ನೆಕ್ಸ್ಟ್ ಇವ್ ಎರಡು ಏನಾಗ್ತಾವ್ರಿ ಇದ್ರ ಬಲ್ ಬಿ ಏನಾಗ್ತದೆ ಇದ್ರ ಬಲ್ ಬಿ ಏನಾಗ್ತದ್ರಿ ಇದ್ರ ಬಲ್ ಬಿ ಮಿಯೋಸಿಸ್ ಆಗ್ತದೆ ಇದ್ರ ಬಲ್ ಬಿ ಮಿಯೋಸಿಸ್ ಆಗ್ತದೆ ಮಿಯೋಸಿಸ್ ಆಗಿ ಏನ್ ಉತ್ಪತ್ತಿ ಆಗ್ತಾವ್ರಿ ಬೀಜಾಣುಗಳು ಉತ್ಪತ್ತಿ ಆಗ್ತಾವ ಇಲ್ಲಿ ಬಿ ಬೀಜಾಣು ಉತ್ಪತ್ತಿ ಆಗ್ತಾವ ಇಲ್ಲಿ ಬಿ ಬೀಜಾಣು ಉತ್ಪತ್ತಿ ಆಗ್ತಾವ ಆ ಬೀಜಾಣು ಏನಾಗಿರ್ತಾವ್ರಿ ಹೆಪ್ಲಾಯ್ಡ್ ಇರ್ತಾವ ಬೀಜಾಣು ಹೆಪ್ಲಾಯ್ಡ್ ಇರ್ತಾವ that sporophyte produces the spores okay and that spores are haploid in nature okay most importantly this spores develop ಬೀಜಾಣುಗಳು ಬೆಳವಣಿಗೆ ಆಗ್ತವೆ ಬೆಳವಣಿಗೆ ಏನಾಗ್ತಾವ್ರಿ ಲಿಂಗಾಣುಜನಕ ಆಗ್ತಾವ್ರಿ ಓಕೆ ಲಿಂಗಾಣುಜನಕ ಇದು ಲಿಂಗಾಣುಜನಕ ಬೆಳವಣಿಗೆ ಆಗ್ತದೆ ಗ್ರೋತ್ ಆಗ್ತದ್ರಿ ಇಲ್ಲಿ ಬಿ ಬೆಳವಣಿಗೆ ಆಗ್ತದ ಇಲ್ಲಿ ಬಿ ಲಿಂಗಾಣುಜನಕ ಆಗ್ತದೆ ಲಿಂಗಾಣುಜನಕ ಓಕೆ ಲಿಂಗಾಣುಜನಕದ ಏನ್ ಇರ್ತಂತ ಹೇಳಿದ್ರ ನಾರಿ ಎಸ್ ವೆರಿ ಗುಡ್ ಏನಿರ್ತಾವ್ರಿ ಆಂಥೆರಿಡಿಯಂ ಮತ್ತ ಆರ್ಕೆಗೋನಿಯಂ ಇರ್ತದೆ ಹೌದ್ರಿ ಆಂಥೆರಿಡಿಯಂ ಏನ್ ಉತ್ಪತ್ತಿ ಮಾಡ್ತದೆ ಗಂಡು ಲಿಂಗಾಣುಗಳು ಉತ್ಪತ್ತಿ ಮಾಡ್ತದೆ ಆರ್ಕೆಗೋನಿಯಂ ಏನ್ ಉತ್ಪತ್ತಿ ಮಾಡ್ತಾರೆ ಹೆಣ್ಣು ಲಿಂಗಾಣು ಉತ್ಪತ್ತಿ ಮಾಡ್ತದೆ ಆ ಲಿಂಗಾಣುಗಳು ಹ್ಯಾಪ್ಲಾಯ್ಡ್ ಇರ್ತಾವ ಡಿಪ್ಲಾಯ್ಡ್ ಇರ್ತಾವ್ರಿ ಏಕಗುಣಿತವಾಗಿರ್ತಾವ ದ್ವಿಗುಣಿತ ಆಗಿರ್ತಾವ್ರಿ ಏಕಗುಣಿತ ಆಗಿರ್ತಾವ್ರಿ ಈ ಏಕಗುಣಯುಕ್ತವಾಗಿರ್ತಕ್ಕಂಥ ಲಿಂಗಾಣುಗಳು ನಿಶೇಷಣ ಆಗ್ತದೆ ನಿಶೇಷಣ ಫರ್ಟಿಲೈಸೇಷನ್ ಆಗ್ತದೆ ಹೌದ್ರಿ ಆಗ ಏನ್ ಉತ್ಪತ್ತಿ ಆಗ್ತದ್ರಿ ಯುಗ್ಮಜ ಯುಗ್ಮಜ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಏಕಗುಣಿತ ದ್ವಿಗುಣಿತ ಇದು ಮುಂದೆ ಬೆಳೆದ ಏನಾಗ್ತದ್ರಿ ಬೀಜಾಣುಜನಕ ಆಗ್ತದೆ ಹೌದ್ರಿ ಇಲ್ಲಿ ಲಿಂಗಾಣುಜನಕ ಏನಾಗಿರ್ತದೆ ಇಲ್ರಿ ಪ್ರೌಢ ಸಸ್ಯ ಆಗಿರ್ತದೆ ಆದ್ದರಿಂದ ಈ ರೀತಿಯ ಜೀವನ ಚಕ್ರಕ್ಕೆ ನಾವು ಏನ್ ಕರಿತೇವ್ರಿ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೇವೆ ಹೌದ್ರಿ ಏಕಗುಣಿತ ಜೀವನ ಚಕ್ರ ಅಂತ ಹೇಳಿದ್ನ ಓಕೆ ಇಲ್ಲಿ ಏನಾಗಿರ್ತದ್ರಿ ದ್ವಿಗುಣಿತ ಇರ್ತದೆ ಯಾಕಂದ್ರೆ ಬೀಜಾಣುಜನಕ ಏನಿರ್ತದ್ರಿ ದ್ವಿಗುಣಿತ ಆಗಿರ್ತದೆ ಹೌದ್ರಿ ಮತ್ತದು ಸ್ವತಂತ್ರವಾಗಿ ಬದುಕ್ತಿರ್ತದೆ ಓಕೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೇವೆ ಇದ್ರಾಗ ಏನ್ ಡೌಟ್ ಅದರಿ ಮತ್ತೆ ಹೇಳಿ ಪಕ್ಕ ಏನ್ ಕ್ವಶನ್ ಕೇಳಿದ್ರು ಬಿ ಹೇಳ್ತೀರಿ ಏನ್ ಸ್ಟೇಟ್ಮೆಂಟ್ ಹಾಕ್ರಿ ಬಿ ಬರ್ಲಿಕ್ಕೆ ಬರ್ತದಲ್ರಿ ರೈಟ್ ಇದು ಇಷ್ಟು ಅದ್ರ ಬಗ್ಗೆ ಇದು ಮುಂದಿನ ಗೊತ್ತಾಗ್ತಲ್ರಿ ಲಿಂಗಾಣುಜನಕ ಇದು ಮತ್ತೆ ಲಿಂಗಾಣು ಉತ್ಪತ್ತಿ ಮಾಡ್ತದೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಫ್ಯೂಷನ್
ಓಕೆ ರೈಟ್. ಹೇಳ್ರಿ ಮೇಡಮ್, ಹೇಳ್ರಿ ಒಳದ್ರಲ್ರಿ ಏನ್ ಗೊತ್ತೈತ್ರಿ ಸರ್? ಅಟ್ ಒಳ್ಳಾಟಿಗೆನೆ ಡೌಟ್ ಬತ್ರಿ, ತಿರುಗಿ ನೋಡಾಟಿಗೆನೆ ಡೌಟ್ ಕ್ಲಿಯರ್ ಐತ್ರಿ. ಹಾ ಹೇಳ್ರಿ, ಏನ್ ಡೌಟ್ ಐತ್ರಿ? ಗೊತ್ತೈತ್ರಿ. ಓಕೆ, ಅದು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರ, ತಾನೇ. ಹಾ ರೈಟ್, ಸೆಲ್ಫ್ ರಿಯಲೈಸೇಷನ್ ಆಗ್ಯದ. ಲಾಸ್ಟ್ ಪಾಯಿಂಟ್, ಟೈಡೋಫೈಟ್ ಜರಿ ಸಸ್ಯಗಳ ಆರ್ಥಿಕ ಪ್ರಾಮುಖ್ಯತೆ. ಜರಿ ಸಸ್ಯಗಳ ಆರ್ಥಿಕ ಪ್ರಾಮುಖ್ಯತೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಟೈಡೋಫೈಟ್ಸ್. ಜರಿ ಸಸ್ಯಗಳ ಆರ್ಥಿಕ ಪ್ರಾಮುಖ್ಯತೆ. Economic importance of pteridophytes. ಈ ಹಾವಸ ಸಸ್ಯಗಳು ಎಲ್ಲಿ ಉಪಯೋಗ ಮಾಡ್ತಾವ ಅಂತ ಹೇಳಿದವ್ರು ನೋಡಿ. ತೇವಾಂಶ ಹಿರ್ಕೋತಾವ್ರಿ. ಎಲ್ಲಿ ಬಳಸ್ತಾರ ನೋಡ್ರಿ? ಪ್ಯಾಕೇಜಿಂಗ್ ಆಫ್ ದಿ ಫ್ಲವರ್ಸ್. ಹೌದ್ರಿ, ಪ್ಯಾಕೇಜ್ ಮಾಡ ಹೂಗಳು ಪ್ಯಾಕೇಜ್ ಮಾಡ್ಬೇಕಲ್ರಿ? ಪ್ಯಾಕೇಜ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಒಣಗಬಾರ್ದು, ಬಾಡ್ ಹೋಗ್ಬಾರ್ದು, ಅದಕ್ಕೆ ಬಳಸ್ತಾರ ನಾವು. ಇವು ಎಲ್ಲಿ ಬಳಸ್ತಾರ ಅಂದ್ರ ಟೈಡೋಫೈಟ್ಸ್ ಹೂಗುಚ್ಛಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ದೇ ಆರ್ ಯೂಸ್ಡ್ ಇನ್ ದಿ ಮೇಕಿಂಗ್ ಆಫ್ ಫ್ಲವರ್ ಬೊಕೆಟ್. ಫ್ಲವರ್ ಬೊಕೆ. ಯಾಕಂದ್ರ ಈ ಸಸ್ಯಗಳು ಏನಿರ್ತಾವ ಅಂದ್ರ ಸೌಂದರ್ಯ ಮೌಲ್ಯವನ್ನು ಹೊಂದಿರ್ತಾವ. ದೇ ಹ್ಯಾವ್ ಆರ್ನಮೆಂಟಲ್ ವ್ಯಾಲ್ಯೂ. ಸೌಂದರ್ಯ ಮೌಲ್ಯವನ್ನು ಹೊಂದಿರ್ತಾವ. ಅವು ಆರ್ಕಿಡ್ಸ್ ಅದಾವ್ರಿ, ಆರ್ಕಿಡ್ಸ್. ಇವು ಫ್ಲವರ್, ಈಗ ಹೂಗಳು ಅವಂತ ತಿಳ್ಕೊರಿ, ಆ ಹೂವಿನ ಹಿಂದೆ ಹಿಂಗ ಹಸುರು ಹಸುರು ಎಲ್ಲಿ ಹಿಂಗ ಇರ್ತಾವ ನೋಡ್ರಿ, ಹಿಂಗ ಡಿಸೈನ್ ಈಗ ಫ್ಲವರ್ ಬೊಕ್ಕೆ ಅಂತ ತಿಳ್ಕೊರಿ. ಬೊಕ್ಕೆ ಇರ್ತದ, ಇಲ್ಲಿ ಹೂವುಗಳು ಕಾಣಿಸ್ತವ, ಅದ್ರ ಹಿಂದ ಹಸಿರು ಹಸಿರು ಹಿಂಗ 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 ಬಂದಿರ್ತಾವ ನೋಡ್ರಿ, ಅಂದ್ರೆ ಡಿಸೈನ್ ಇರ್ತಾವ ನೋಡ್ರಿ. ಅದು ಒಟ್ಟು ಹೂಗುಚ್ಛಗಳು ಫ್ಲವರ್ ಬೊಕ್ಕೆ ತಯಾರು ಮಾಡಕ್ಕೆ ಹೇಳ್ತೀರಿ. ಕಟ್ ಹೆಂಗಿನ ಗಿಡ ಫಂಟದ ಪ್ಲೇ. ರೈಟ್. ಹಾ ತೋರಿಸಿ. ಹಾ ಗೊತ್ತೈತ್ರಿ. ಇಲ್ಲೇ ನೋಡ್ತಾ ಇದ್ದಾರೆ. ಅದು ಯಾಕೋ ಡೌನ್ಲೋಡ್ ಆಗಲ್ಲ, ನೆಟ್ ಸ್ಲೋ ಆಗಿ ಕಾಣಿಸ್ತದೆ. ಇವೇನು ನೋಡ್ರಿಲ್ರಿ ಇವೆಲ್ಲ? ಇವು ಹೂವ ರೀ, ಹೂವದ ಕೆಳಗಿರ್ತಾವ ನೋಡ್ರಿ. ಫ್ಲವರ್ ಬೊಕ್ಕೆ ತಯಾರು ಮಾಡಕ್ ಯೂಸ್ ಮಾಡ್ತಾರೆ, ಹೂಗುಚ್ಛಗಳ ತಯಾರಿಕೆಲ್ಲ ಮಾಡ್ತಾರೆ. ಅವೆಲ್ಲ ಏನಿರ್ತಾವ್ರಿ? ಟೈಡೋಫೈಟ್ಸ್, ಜರಿ ಸಸ್ಯಗಳು. ಓಕೆ, ಇಲ್ಲ ಇಲ್ಲ ಇಲ್ರಿ, ಇಲ್ಲ ಇಲ್ಲ ಎಣ್ಣೆ ಅಷ್ಟೇ. ಏನ್ರಿ? ಹಾ ಹಾ ಲೈಕ್ ದಟ್ ಇರ್ತಾವ. ಹಾ, ತಂಪಾದ ಪ್ರದೇಶದಲ್ಲಿ ಬೆಳಿತಾವ. ಓಕೆ, ಅವೇ ಇರ್ಬೇಕಂತ ರೂಲ್ಸ್ ಇಲ್ರಿ, ಮತ್ ಬೇರೆ ಬೇರೆ ಇರ್ತಾವ್ರಿ. ಇದು ಗೊತ್ತೈತ್ರಿ. ನೆಕ್ಸ್ಟ್ ಅದಕ್ ಬಿಟ್ಟು ಇದಕ್ಕೆ ಎಕ್ಸಾಂಪಲ್ ಯಾವ ಕೊಟ್ಟಿನ್ರಿ? ಇಕ್ವಿಸೆಟಮ್ ಅಂತ ಬರ್ಸಿನೇನ್ರಿ ಅಂದ್ರ? ಇಕ್ವಿಸೆಟಮ್ ಬರ್ಸಿನಲ್ರಿ? ಆ ಇಕ್ವಿಸೆಟಮ್ ಇದಕ್ಕ ಇಕ್ವಿಸೆಟಮ್ ಮತ್ತ ಇನ್ನೊಂದು ಅಂದ್ರ ಕ್ಲಬ್ ಮಾಸ್ ಅಂತ ಬರ್ತದೆ. ಕ್ಲಬ್ ಮಾಸ್. ಈ ಇಕ್ವಿಸೆಟಮ್ ಮತ್ತು ಕ್ಲಬ್ ಮಾಸ್ ನಿಂದ ಏನಾಗ್ತದಂದ್ರ ಇವು ಪಳೆಯುಳಿಕೆ ಇಂಧನಗಳ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫಾರ್ಮೇಶನ್ ಆಫ್ ಫಾಸಿಲ್ ಫ್ಯೂಲ್ಸ್, ಎಸ್ಪೆಷಲಿ ಕೋಲ್. ಕಲ್ಲಿದ್ದಲ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಇವತ್ತೇನ್ ನಾವೆಲ್ಲ ಕಲ್ಲಿದ್ದಲು ಬಳಸುತ್ತಿದ್ದೇವಲ್ರಿ, ಆ ಕಲ್ಲಿದ್ದಲು ಯಾವ್ದನ್ನ ಬಂತಾವ ಅಂದ್ರೆ ಇವೇ ಮೇನ್ ಟೈಡೋಫೈಟ್ಸ್. ಹಾ, ಸಾವಿರಾರು ವರ್ಷಗಳ ಹಿಂದ, ಮಿಲಿಯನ್ ವರ್ಷಗಳ ಹಿಂದ ಟೈಡೋಫೈಟ್ಸ್ ಇದ್ದವಲ್ರಿ. ಟೈಡೋಫೈಟ್ಸ್ ಎಲ್ಲ ಹೂತ್ ಹೋಗ್ಯವ್ರಿ. ಹೂತ್ ಹೋಗಿ ಕಲ್ಲಿದ್ದಲು ಆಗಲ್ಲ. ಅವೆಲ್ಲ ಯಾವ್ರಿ? ಟೈಡೋಫೈಟ್, ಜರಿ ಸಸ್ಯಗಳು.
ತಿಳಿತ್ರಿ ಕಲ್ಲಿದ್ದಲು ಆಗ್ಯಾವ ಅಂದ್ರೆ ಮೇನ್ ರೀಸನ್ ಟೈಡೋಫೈಟ್ಸ್ ಜರಿ ಸಸ್ಯಗಳು. ಮತ್ತ ಕೆಲವೊಂದು ಔಷಧಿಯ ಮೌಲ್ಯ ಕೂಡ ಹೊಂದಿರ್ತವೆ. ಓಕೆ, ಕೆಲವೊಂದು ಸಸ್ಯಗಳು. ಓಕೆ, ಹಾ, ಲೈಕೋಪೋಡಿಯಂ ಏನ್ ಮಾಡ್ತಾರ್ರಿ, ಸ್ಕಿನ್ ಡಿಸೀಸ್ ಇರ್ತಾವಲ್ರಿ, ಅಲರ್ಜಿ ಆತ, ಸ್ಕಿನ್ ಅಲರ್ಜಿ ಇರ್ತಾವಲ್ರಿ, ಸ್ಪೋರ್ಸ್ ಬಳಸ್ತಾರ. ಅದು ಇಲ್ರಿ, ಅದ್ ನಂಗೆ ಗೊತ್ತಿಲ್ರಿ ಅದು ರೀ. ಬಟ್ ಲೈಕೋಪೋಡಿಯಂ ಸ್ಕಿನ್ ಡಿಸೀಸ್ ಇರ್ತಾವಲ್ರಿ, ಸ್ಕಿನ್ ಡಿಸೀಸ್ ಟ್ರೀಟ್ಮೆಂಟ್ ಮಾಡಕ್ ಯೂಸ್ ಮಾಡ್ತಾರೆ. ಯಾವ್ದ್ರಿ, ಲೈಕೋಪೋಡಿಯಂ. ಆ ಚಿಲ್ಡ್ರನ್ ಯೂಸ್ ಮಾಡೋದು ನಂಗೇನು ಅಷ್ಟು ಐಡಿಯಾ ಇಲ್ರಿ. ಸ್ಕಿನ್ ಡಿಸೀಸಸ್ ಬಳಸ್ತಾರೆ. ಸೌಂದರ್ಯ ಮೌಲ್ಯ ನೆನ್ಪಿಟ್ಕೋರಿ. ಮತ್ತ ಹೂಗುಚ್ಛಗಳ ತಯಾರಿಕೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಕಲ್ಲಿದ್ದಲೋಚನೆ ಯಾವ ಸಸ್ಯಗಳಿಂದ ಆಗ್ಯದ ಅಂದ್ರೆ ಜರಿ ಸಸ್ಯಗಳಿಂದ ಆಗ್ಯದ. ಅದರಲ್ಲಿ ಎಸ್ಪೆಷಲಿ ಯಾವ ಸಸ್ಯಗಳು ಅಂದ್ರೆ ಇಕ್ವಿಸೆಟಮ್ ಮತ್ತು ಕ್ಲಬ್ ಮಾಸ್. ಇಷ್ಟು ನೆನ್ಪಿಟ್ಕೋರಿ. ರೈಟ್, ನೆಕ್ಸ್ಟ್ ಐಡಿಯಾ ಹಾಕೋರಿ. ಯಾವ್ದ್ರಿ, ಜಿಮ್ನೋಸ್ಪಮ್ಸ್.